ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇತ್ತೀಚೆಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಭಾಸ್ಕರ್ ಅವರು ಚಾನಲಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕೂತ್ಕೊಂಡು ಅವರು ನಮ್ಮ ಫಿನಿಕ್ಸ್ ಸಿನಿಮಾ ಬಗ್ಗೆ ಮತ್ತು ನಮ್ಮ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ಕೋತಾ ಇದ್ದಾರೆ. ಸೊ ಆ ವಿಷಯದ ಬಗ್ಗೆ ಒಂದು ಚರ್ಚೆ ಮಾಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ. ಥ್ಯಾಂಕ್ ಯು. ಅದೇ ತುಂಬ ಥ್ಯಾಂಕ್ಸ್. ಹೇಳಿ ಅದೇ ಏನು ಪ್ರಚಾರ ಏನು ನಮ್ಮ ಫಿನಿಕ್ಸ್ ಅನ್ನೋ ಸಿನಿಮಾ 2023 ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ ನಮ್ಮ ಸಿನಿಮಾಗೆ ಬೇಕು, ನಾನು ಬಿಫೋರ್ ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಹತ್ರ ಕಾಸು ತೊಗೊಂಡೆ. ಪಿಕ್ಚರ್ ಶುರು ಮಾಡಿದ್ರು, ಎಲ್ಲ ಇದೆಲ್ಲ ಮಾಡಿದ್ರು. ನಮ್ಮ ಹತ್ರ ಇರೋವಂಥ ತುಂಬ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ನನಗೆ ಬೀಸ್ಕೊಟ್ಟು, ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಸ್ಟ್ರೈಟ್ ಪಿಕ್ಚರ್ ಮಾಡೋದು ತುಂಬಾ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಹೊಸ ಸ್ಟ್ರೈಟ್ ಪಿಕ್ಚರ್ ಮಾಡೋದಕ್ಕೆ ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ನಟರನ್ನ ಹಾಕೊಂಡು ಏನು ಸಿನಿಮಾ ಮಾಡಿಲ್ಲ, ಎಲ್ಲ ಅಪ್ಕಮಿಂಗ್ ಕಲಾವಿದರನ್ನ ಹಾಕೊಂಡು. ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬ ಅಂದರೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟು ಮಾಡ್ತಾನೆ ಅವರು ನಾನು ಹೀರೋ ಅಂತೇಳಿ ಕೆಲವು ಪತ್ರಿಕೆಗಳಲ್ಲಿ ಅವರೇ ಹೇಳ್ಕೊಂಡು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಂಡಿದ್ರು. ಸೊ ಆ ಒಂದು ವಿಷಯನ ನಾನು ಕೇಳಿದೆ, ನೀವೇನಕ್ಕೆ ಈ ಥರ ಮಾಡಬಹುದು ಅಂತ. ನಮ್ಮ ಎಲ್ಲ ಸಿನಿಮಾಗಳಿಗೂ ಫೈನಾನ್ಸ್ ಮಾಡಿರೋದು ನಿರಂಜನ್ ಸರ್ ಅಂತ, ದೊಡ್ಡ ಫೈನಾನ್ಸರ್ ಅವರು. ಆ್ಯಕ್ಚುಲಿ ಅವರೇ ಮಾಡೋದು ನನ್ನ ಪಿಕ್ಚರ್. ಅವರು ಏನು ಪ್ರಕಾಶ್ ಅವರೇ ಇವ್ರನ್ನೆಲ್ಲ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ ಈ ಥರ ಹಂಗೆ ಹಿಂಗೆ. ನಾನೇನೋ ನೀವು ಒಂದೇ ಫಿನಿಕ್ಸ್ ಲೇಡಿ ಓರಿಯೆಂಟೆಡ್ ಅಂತ ಹೇಳಿದ್ರಿ, ನಾನು ಇಲ್ಲ ಸರ್ ಲೇಡಿ ಓರಿಯೆಂಟೆಡ್ ಪಿಕ್ಚರ್ ಮಾಡ್ತಾ ಇರೋದು ಅಂತ ಹೇಳಿ ಇನ್ವಿಟೇಷನ್ ಕೂಡ ತೊಗೊಂಡು ಕೊಟ್ಟೆ ಅವ್ರಿಗೆ. ಬಟ್ ಇವ್ರು ಮಾಡಿದ್ದು ಒಂದು ಪ್ರಚಾರಕ್ಕೋಸ್ಕರ ನನಗೆ ಅಲ್ಲಿ ಫೈನಾನ್ಸೇ ನಿಂತಿತ್ತು. ಇವಾಗ ಇಟ್ಕೊಂಡು ಮಾಡ್ತಿದ್ದೀರಿ ಅಂತ ಇರುವಾಗಿ ಅಂತೇಳಿ. ಸೊ ಇದು ನಾನು ಹೇಳಿಲ್ಲ, ನಿಲ್ಲಿಸಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಅಂತೇಳಿ. ಸೊ ಇದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕೈಲಿ ಆಗಿದ್ದು ಶಕ್ತಿನ ನಾವು ಸಿನಿಮಾ ದುಡ್ಡಾಗಿ ನಮ್ಮ ಸ್ನೇಹಿತರ ಹತ್ರ ಮತ್ತು ನಮ್ಮ ಮಿಸ್ಸಸ್ಸು ಬೇರೆಯವ್ರ ಕಡೆ ಎಲ್ಲ ಕೊಡಿಸಿದ್ದಾರೆ, ಅದೆಲ್ಲ ಹಾಕಿ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ನನಗೆ ವಾಸುದೇವ್ ರೆಡ್ಡಿ ಅವ್ರು ಬಂದು, ನಾನು ಮಾಡಿಕೊಡ್ತೀನಿ ನಿಮಗೆ ಪಿಕ್ಚರ್ನ, ನಿಮಗೇನು ಫೇಮಸ್ ಕೇಳಿ ಅಂತ. ನಿರಂಜನ್ ಅವ್ರ ಜಾಗಕ್ಕೆ ಅವ್ರು ಬಂದು ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ನಮ್ಗೆ ಆ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಅವರು ಅಲ್ಲೇ ದೇವಸ್ಥಾನದ ದುಡ್ಡು ಇರ್ಬೋದು ಮತ್ತು ಬೇರೆ ಹತ್ರ ಕಾಸಿಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ, ಅಕೌಂಟಲ್ಲೇ ಕೊಟ್ಟಿದ್ದಾರೆ. ಅವರು ಒಂದು ಕೈ ಕ್ಯಾಶ್ ತೊಗೊಂಡಿದ್ದಾರೆ, ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ಲೀಸ್ಟ್ ಇದೆ, ಏನಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇತ್ತೀಚೆಗೆ ನಾನು ಇನ್ನೂ ಒಂದ್ಸಲಿ ಅವರು ಭಾಸ್ಕರ್ ಅವರು ನಾನು ಹೀರೋ ಈ ಸಿನಿಮಾಗೆ ಅಂತೇಳಿ ಅವರೇ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಇದೆಲ್ಲ ಡಿಸೈನರ್ ಹತ್ರ ಎಲ್ಲ ಮಾಡಿಸ್ಕೊಂಡು ಆಗ್ತಾಯಿದ್ರು. ನಾನು ಇವೆಲ್ಲ ತುಂಬ ತಪ್ಪು, ಇದೆಲ್ಲ ಮಾಡಬೇಡಿ, ಸಿನಿಮಾಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಕಲರ್ಸಲ್ಲಿ ನಮ್ಮ ಸ್ನೇಹಿತರ ಹತ್ರ ಈ ಸಿನಿಮಾ ಮಾಡೋದಕ್ಕೆ OTT ಆಗಲಿ ಮತ್ತು ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು ಮಾತಾಡಿದ್ದೀನಿ. ಅವರು 25 ಒಳಗಡೆ ನಾವು ಖಂಡಿತ ಮಾಡಿಕೊಡ್ತೀವಿ ಓಂ ಪ್ರಕಾಶ್ ಅವರು ಅಂತ ಪಾಪ ಅವರು ಹೇಳಿದರು. ಮತ್ತು ನನಗೆ KVN ಅವ್ರ ಡಿಸ್ಟ್ರಿಬ್ಯೂಟರ್ ನಮ್ಮ ನವೀನ್ ಮನು ಗಂಗಾಧರ್ ಅಂತ, ಅವರೇ ಎಲ್ಲ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು. ನಾನು ಅವ್ರಿಗೂ ಹೇಳಿದ್ದೆ, ಸರ್ ಈ ಥರ ನಮ್ಮ ಸಿನಿಮಾನ ಮಾಡಿಕೊಡಿ. ಮತ್ತು ಅವ್ರು ನನ್ನ ಕಂಡ್ರೆ ತುಂಬ ಇಷ್ಟ. ಅವ್ರ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಿ, ಚಂದ್ರಲೇಖ ಅಂತೇಳಿ. ಮಾಡ್ತೀನಿ ಹೇಳಿ ಓಂ ಪ್ರಕಾಶ್ ಆಗಲಿ, ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಇದೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀನಿ ನಮ್ಮ ಸಿನಿಮಾ ಹೊರಗಡೆ ತರಬೇಕು ಅಂತ. ಅಷ್ಟರಲ್ಲಿ ಈ ಮನುಷ್ಯ ನಾನು ನೀವು ಹೀರೋ ಆಗಿ ಈ ಥರ ಎಲ್ಲ ಮಾಡಬೇಡಿ, ಈ ಥರ ಪ್ರಚಾರ ಅಪಪ್ರಚಾರ ಮಾಡ್ಕೊಡೋದೆಲ್ಲ ನೋಡಿ, ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಹೀರೋ ಅಂತ ನಾನು ಯಾವತ್ತೂ ಹೇಳಿದವನಲ್ಲ, ಮಾಧ್ಯಮದಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ನೀವು ಹಿಂಗೆ ಹೇಳ್ತೀರಾ ಇದನ್ನು ಅಂತೇಳಿ ಸ್ವಲ್ಪ ಕಾರವಾಗಿ ಮಾತಾಡಿದ್ದಕ್ಕೆ ಆ ಮನುಷ್ಯ ಈ ಥರ ಪ್ರಾಪಗಂಡ ಮಾಡಿಕೊಂಡು ಎಲ್ಲನೂ ಒಟ್ಟುಗೂಡಿಸ್ಕೊಂಡು ತನ್ನ ಕೈಲಿ ಹಾಕ್ಕೊಂಡು ಇದೆಲ್ಲ ಈ ಥರ ಪ್ರಾಪಗಂಡ ಮಾಡ್ತಿದ್ದೆ. ಅವ್ರ ಹತ್ರ ಎಷ್ಟು ಈಗ ನೀವು ಸಿನಿಮಾಗೆ ಕಮಿಟ್ ಆಗಿದ್ದು ಯಾವ ವರ್ಷ ಮತ್ತೆ ಯಾವಾಗ ಅವ್ರಿಗೆ ಸಿನಿಮಾ ಕೊಡ್ತೀವಿ ಅಂತ ಹೇಳಿದ್ರು, ಅಂದ್ರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿ? ಆಕ್ಚುಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ಕಂಪ್ಲೀಟ್ ಆದರೆ ಹಾಗೆ ಆಗುತ್ತೆ ಸರ್, ಮುಗಿಬೇಕಲ್ವ. ಆ್ಯಕ್ಚುಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೊಫೆಷನಲಿ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್, ತುಂಬ ಕಷ್ಟ ಇದೆ. ಅದಕ್ಕೆ ಅಷ್ಟು ಕಷ್ಟ ಇದೆ. ಒಬ್ಬ ನಿರ್ಮಾಪಕರಿಗೆ ಕೋಟಿ ಬಂಡವಾಳ ಹಾಕ್ತಾ ಇದ್ದಾರೆ. ನೀವು ಕೂಡ ಎಷ್ಟು ವರ್ಷದಿಂದ ಸಿನಿಮಾಗಳು ಮಾಡಿದ್ರಿ, ಬಟ್ ಅಂದ್ರೆ ಒಂದು ಪ್ರಾಪರ್ ಆಗಿ ಆಗಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ಸುತ್ತಾ? ಡಿಲೇ ಆಗಿರೋದಕ್ಕೆ ಈ ಸಮಸ್ಯೆ ಆಯ್ತಾ ಅಂತ? ಡಿಲೇ ಆಗಿದ್ದಕ್ಕೆ ಈ ಸಮಸ್ಯೆ ಆಗಿದೆ ಸರ್. ಪ್ರಾಪರ್ ಆಗಿ ಆದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಡಿಲೇ ಆಗಿದೆ, ಡಿಲೇ ಆಗುತ್ತೆ ಸರ್. ಯಾಕೆಂದರೆ ನಾನು ಕಾಂಪ್ರಮೈಸ್ ಡೈರೆಕ್ಟರ್ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನನ್ನೊಂದು 500 ರೂಪಾಯಿ ನನ್ನ ಜೋಬಲ್ಲಿ ಇದ್ದರೆ ಪರವಾಗಿಲ್ಲ, ಸಿನಿಮಾ ನಾನು ಮೋಸ ಮಾಡೋದು ಸರ್. ಆ ಒಂದು ಇದಕ್ಕೆ ಸಿನಿಮಾನು ಆ ಲೆವೆಲ್ಗೆ ಮಾಡಿದ್ದೀವಿ ಸರ್, ತುಂಬ ಖರ್ಚು ಮಾಡಿದ್ದೀವಿ ಸಿನಿಮಾ. ಈಗ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನೀವೊಂದು ಅಂದ್ರೆ ರಾತ್ರಿ ಮಾತಾಡೋ ಟೈಮಲ್ಲಿ, ಫೋನಲ್ಲಿ ಮಾತಾಡೋ ಟೈಮಲ್ಲಿ ಅಂದ್ರೆ ಬೇರೆ ರೀತಿಯಲ್ಲಿ ಭಾಷೆ ಬಳಕೆ ಮಾಡಿದ್ರು, ಕೆಟ್ಟದಾಗ ಮಾತಾಡಿದ್ರು, ಒಂದು ರೀತಿ ಧಮಕಿ ಹಾಕುವಂತ ಕೆಲಸ ಮಾಡಿದ್ರು ಅನ್ನೋ ರೀತಿ ಅವ್ರು ದೂರು ಕೊಡ್ತಾ ಇರೋದು. ಅನ್ನ ತಿನ್ನೋರು ಯಾರು ಆ ಕೆಲಸ ಮಾಡೋದು ಸರ್. ಕಾಸಿಸ್ಕೊಂಡಿದ್ದೀನಿ, ಇವತ್ತು ಹೂ ಅಂತ ಇದ್ದೀನಿ. ಧಮಕಿ ಹಾಕುವಂಥದ್ದು ಏನಿದೆ ಸರ್? ನನಗೆ ರೌಡಿನ ಸರ್ ಧಮಕಿ ಹಾಕೋಕ್ಕೆ? ನಾನು ಆ ಥರ ಎಲ್ಲ ಬರಲ್ಲ ಸರ್. ನಾನು ಸಿನಿಮಾಗಳನ್ನ ತುಂಬ ಮಾಡಿದ್ದೀನಿ. ನಂದು 50-49ನೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನೇನು ಧಮಕಿ ಹಾಕೋಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿರೋದು ನೀವು ನಿಜ ಅಂತ ಹೇಳ್ತಿದ್ದೀನಲ್ಲ, ನೀವು ಕೊಟ್ಟಿಲ್ಲ ಅನ್ನೋದೇ ಧಮಕಿ.
ಕರೆಕ್ಟ್ ಮಾತಾಡೋದು. ನೀವು ಅಷ್ಟೇ ನಟಿಯವರು ನಾನು ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮನ್ನ ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿ ಇದನ್ನು ಇತ್ಯರ್ಥ ಮಾಡಿದ್ರೆ ಮಾತ್ರ ಸಾಧ್ಯ. ಇದು ಜಗಳ ಮಾಡಿ ಆಗುವಂಥದ್ದಲ್ಲ ಸರ್. ಸಿನಿಮಾ ತಗೊಂಡೋಗಿ ನಾವು ಬೀದಿಗೆ ಹೋಗೋದು ತುಂಬ ತಪ್ಪು. ಹೊರಗಡೆ ಪ್ರಚಾರಕ್ಕೋಸ್ಕರ ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಎಲ್ಲರೂ ಬಲಿಯಾಗತ್ತಿದ್ದೀರಾ, ಅದು ತುಂಬ ಅಂದರೆ ತುಂಬ ತಪ್ಪು. ಈ ಸಿನಿಮಾ ಫಿನಿಶ್ ಮಾಡಿದ್ರೆ ನೀವು ಬೇರೆ ಸಿನಿಮಾ ಶುರು ಮಾಡಿರುವಂಥದ್ದು ಅವರು ಬೇಜಾರಿಗೆ ಕಾರಣ ಆಗಿದೆ. ಏನು ಶುರು ಮಾಡಿದ್ದೀನಿ ಸರ್? ಯಾಕೆ ಈಗ ಅನೌನ್ಸ್ ಮಾಡಿದಾರಲ್ಲ ಸರ್ ನಾನು ಅವರು ಹೇಳ್ತಾ ಇರೋದು ಸರ್, ನಾನು ನಿನ್ನೆ ಅನೌನ್ಸ್ ಮಾಡಿರೋದು ವೆಂಕಟೇಶ್ ಸರ್ ಹತ್ರ ಮಾತಾಡಿ ವರಮಹಾಲಕ್ಷ್ಮಿ ಬಗ್ಗೆ. ಇದು ಶುರುವಾಗಿ 4 ದಿನ ಮುಂಚೆ ಅಲ್ಲ. ನಾನು 10 ಪಿಕ್ಚರ್ ಮಾಡ್ತೀನಿ, ಇವ್ರು ಯಾರು ಕೇಳೋಕ್ಕೆ? ನಿಮ್ಮ ಸಿನಿಮಾ ಕಂಪ್ಲೀಟ್ ಆಯ್ತಾ? ಈಗ ಯಾರೋ ಒಬ್ರು ಹೊಡೆದವ್ರು ಮಾತ್ರ ಬರ್ತಾರೆ, ಪಿಕ್ಚರ್ ಮಾಡಿ ಅಂತಾರೆ. ನಾನು ಪಿಕ್ಚರ್ ಮಾಡದೇ ಇರೋಕ್ಕಾಗುತ್ತಾ? ತ್ರಿಶೂಲ್ ಪಿಕ್ಚರ್ ಮಾಡಿದ್ದೀನಿ, 7-8 ವರ್ಷ ಆಯಿತು, ರಿಲೀಸ್ ಆಗಿಲ್ಲ. ಅವ್ರು ಬಂದು ಯಾವತ್ತಾದ್ರೂ ಹೇಳಿದ್ರೆ ಇಲಾಖೆ ಪಿಕ್ಚರ್ ನೀನು ಮಾಡಬೇಡ ಅಂತ ಹೇಳ್ಬಿಟ್ಟು. ನಿಮ್ಮ ಸಿನಿಮಾ ನಾನು ಬರಲಿಲ್ಲ ಅಂತ ನೀವು ಕೇಳಬೇಕು, ಅದು ವೃತ್ತಿ. ಈಗ ನಮ್ಮ ಸಿನಿಮಾ ನಾನು ಕಂಪ್ಲೀಷನ್ ಮಾಡಲ್ಲ ಅಂತಂದ್ರೆ ಕೇಳಬೇಕು, ಖಂಡಿತ ಒಪ್ಕೊಳ್ಳೋಣ. ನಮ್ಮ ಸಿನಿಮಾ ಮಾಡೋದಕ್ಕೆ ತಾನೇ ನಾವು ಇವೆಲ್ಲ ರೆಡಿ ಮಾಡ್ತಾ ಇರೋದು. ನೀವು ಮಾಡೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆಯಲ್ಲ. ನಮ್ಮ ಮುಂದೆ ಆಗಿರೋ ಪ್ರಾಬ್ಲಮ್ಗಳು ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಅದಕ್ಕೆಲ್ಲ ಯಾರು ಇದು ಮಾಡ್ತಾರೆ? ನೀವೇ ಕೊಡಬೇಕಾದ ಬೆಲೆ. ಅದು ನಾನು ನಿಮ್ಮ ಹತ್ರ ಹೆಂಗೆ ತಗೋಬೇಕು ಅಂತ ನಾನು ಗೊತ್ತು, ನಾನು ತಗೋತೀನಿ. ಸರ್, ಈಗ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಮಧ್ಯೆ ಮನಸ್ತಾಪ ಶುರುವಾಗುತ್ತಾ, ಬೇರೆ ಏನಾದ್ರು ಕಾರಣ ಇದೆಯಾ ಅಂತ? ಇದೇ ಕಾರಣ ಸರ್. ನಾನು ಅವ್ರಿಗೆ ಹೀರೋ ಅಂತ ಪ್ರಮೋಟ್ ಮಾಡಲಿಲ್ಲ ಅನ್ನೋದೇ ಒಂದು ಕಾರಣ ಅಷ್ಟೇ. ನಾನು ಹೆಂಗೆ ಸರ್ ಅವ್ರನ್ನ ಹೀರೋ ಅಂತ ಪ್ರಮೋಟ್ ಮಾಡಿ? ನಾನು ಎಲ್ಲೂ ಹೇಳಿಲ್ಲ, ಯಾವ ಚಾನಲಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಹೇಳಿಲ್ಲ. ನಾನು ಹೇಳಲ್ಲ. ಇದಕ್ಕೆ ಹೀರೋ ಮತ್ತು ಹೀರೋಯಿನ್ ನಿಮಗೆ ರತ್ನಾಕರ್ ಹೋಗಬೇಕು, ಅವರೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನೀವು ಹೀರೋ ಅಂತ ನಾನು ಅನೌನ್ಸ್ ಮಾಡಲ್ಲ. ಇದು ಎಲ್ಲಿ ಬೇಕಾದ್ರೆ ಹೋಗಿ ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ, ಬೇಡೂ ಕಂಪ್ಲೇಂಟ್ ಹೋಗ್ತಿದೆ, ಮಾಡಿ. ನಾನೇ ಹೇಳಿದ್ದೀನಿ, ಮಾಡಿ, ಎಲ್ಲಿ ಬೇಕಾದ್ರೆ ಮಾಡಿ. ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದಾದರೆ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿ. ನಾನು ನಿಮ್ಗೆ ಧಮಕಿ ಹಾಕೋದು ಅವೆಲ್ಲ ನನ್ನ ಜಾಯಮಾನದಲ್ಲಿ ಬಂದಿಲ್ಲ ಸರ್. ಆಮೇಲೆ ನಾವು ಇನ್ನೊಬ್ಬರ ತಪ್ಪಾಗಿ ಮಾತಾಡಿದ್ರೆ ತಪ್ಪು ಸರ್. ನಾನು ಹಂಗೆಲ್ಲ ಮಾತಾಡೋದು ಸರ್. ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋ ಪ್ಲಾನ್ ಇದೆ? ಸಾಧ್ಯತೆ ಏನಿದೆ? ಇದನ್ನ ಹಿಂಗೆ ಮುಂದುವರಿಸುವಂಥದ್ದು ಅಥವಾ ಇದಕ್ಕೊಂದಂತೆ ಆಡುವಂಥದ್ದು? ಅವ್ರು ನಿಲ್ಲಕ್ಕೆ ರೆಡಿ ಇಲ್ಲ ಸರ್. ಆ್ಯಕ್ಚುಲಿ ನಿಲ್ಲಿಸಿದ್ರೆ ಏನೋ ಕುತ್ಕೊಂಡು ಮಾತಾಡ್ಬೋದು, ಇಲ್ಲ ಬಂದು ಕುತ್ಕೊಂಡು ನಮ್ಮ ಹತ್ರ ಬಂದು ಮಾತಾಡಿದ್ರೆ ಏನೋ ಮಾತಾಡ್ಬೋದು. ಅವರು ಏನು ಹೋಗ್ತಾರೆ ಹೋಗಿ ಸರ್, ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಈಗ ನನ್ನ ಅನಿಸಿಕೆ ನಾನು ತಮ್ಮ ಹೇಳ್ಕೊಳ್ಳೋಕ್ಕೋಸ್ಕರ ನನ್ನ ಕರ್ತವ್ಯ, ಅದು ನಾನು ಹೇಳ್ತಾ ಇದ್ದೀನಿ ಸರ್. ನೀವು ಚೇಂಬರ್ಗೆ ಏನು ಹೋಗಿಲ್ಲ ಸರ್? ಸರ್, ನೀವು ಚೇಂಬರ್ ಹೋಗಿಲ್ಲ ಅವರು? ಇಲ್ಲ ಸರ್, ಅವ್ರು ನನಗೆ ಏನು ಹೇಳಿಲ್ಲ ಸರ್, ಚೇಂಬರಲ್ಲಿ ಬರೋಕ್ಕೆ ಹೇಳಿಲ್ಲ. ನೀವು ಕಂಪ್ಲೇಂಟ್ ಏನು ಮಾಡಿಲ್ಲ? ಚೇಂಬರ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ, ಅವರು ಮೆಂಬರ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ಅವ್ರಿಗೆ. ಈ ಎಲ್ಲ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡಕ್ಕೆ ಹೋಗಿ ಎಷ್ಟೊಂದು ಪ್ರಾಬ್ಲಮ್ ಅಲ್ಲ? ಇಲ್ಲ ಸರ್, ಹಂಗೆ ಏನಿಲ್ಲ ಸರ್. ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀನಿ ಸರ್. ನಾನು ಪ್ರೊಡ್ಯೂಸರ್ ಆಗಿರೋದಕ್ಕೆ ಪ್ರಾಬ್ಲಮ್. ನನ್ನ ಹತ್ರ ಕಾಸಿಲ್ಲ, ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಆ ಥರ ಎಲ್ಲರ ಇಸ್ಕೊಂಡು ತಗೊಂಡು ಪಿಕ್ಚರ್ ಮಾಡಿದ್ದೀನಿ. ನಾನೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಯಾರು ಇದು ಕೊನೆ ಅಂತ. ಬೇರೆ ಯಾರು ನಾನು ಯೋಚನೆ ಮಾಡ್ತಾರೆ ಇಲ್ಲ ಸರ್. ಅದು ಲೆಕ್ಕ ಇದೆ, ನಮ್ಮ ಮಿಸ್ಸಸ್ ಅವ್ರ ಹತ್ರ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಇಂಚಿಂಚು ಲೆಕ್ಕ ಇದೆ ಸರ್, ಅದೆಲ್ಲ ಏನು ಗೊತ್ತಿಲ್ಲ. ಆ ಭಾಷಣ ಹಿಡಿಯೋ ದುಡ್ಡು ಕೊಟ್ಟಿದ್ದಾರೆ ಅವ್ರು, ಅದಕ್ಕೆ ಏನೋ ಅವ್ರ ಬಡ್ಡಿ ಅಂತ ಏನೋ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಭಾಸ್ಕರ್ ಅವರು 40 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ವೆಂಕಟ್ ಗೌಡರು ದುಡ್ಡು ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ, ನಮ್ಮ ಮಿಸ್ಸಸ್ 4-5 ಕಡೆ ಕೊಡಿಸಿದ್ದಾರೆ. ಅವ್ರು ದೊಡ್ಡ ಬಜೆಟ್ ಪಿಕ್ಚರ್ ಮಾಡಿದ್ರು ಸರ್, ಏನು ಚಿಕ್ಕದಲ್ಲ. ಆ ಥರ ಮಾಡ್ಬೋದು ಅಂತಂದರೆ ಎಲ್ಲ ಮಾಡ್ಬೋದಾಗಿತ್ತು. ನಾನು ಆ ಥರ ಮಾಡೋದು ಸಿನಿಮಾ ತುಂಬ ಖರ್ಚು ಮಾಡಿ ಮಾಡ್ತೀನಿ. ಅದೆಲ್ಲ ನಾವು ಯೋಚನೆ ಮಾಡೋದು. ಆ ಥರ ಇದ್ರೆ ನಾನು ಸಿನಿಮಾನೇ ಶುರು ಮಾಡ್ತಿರ್ಲಿಲ್ಲ ಸರ್. ನಾನು ಅವ್ರನ್ನ ಹೀರೋ ಹಾಕಿ ಮಾಡುವಂಥದ್ದು ನನಗಿಲ್ಲ ಸರ್. ನಾನು ಮಾಡೋಕ್ಕಾಗ್ತದೆ. ಸಿನಿಮಾ ರಿಲೀಸ್ ಆಗಿದ್ರು ಪರವಾಗಿಲ್ಲ, ಬೇಕಾದ್ರೆ ಹಂಗೆ ಇರ್ಬಿಡ್ಲಿ. ಅದೇ ಪ್ರಾಬ್ಲಮ್ ಬರುತ್ತಾ ಫೇಸ್ ಮಾಡೇ ಮಾಡ್ತೀನಿ ನಾನು. ಅದು ನನ್ಗೊಂದು ಬರ್ತೀನಿ ಅಂತಂದ್ರೆ ನಾನು ಯಾರಿಗೂ ಬಿಡಲ್ಲ. ಬಟ್ ನಾನು ಅವ್ರನ್ನ ಹೀರೋ ಅಂತ ನಾನು ಎಲ್ಲೂ ಹೇಳಿಲ್ಲ, ನಾನು ಮಾಡಲ್ಲ. ಆ ಥರ ಸಿನಿಮಾ ದ್ರೋಹ ಮಾಡಲ್ಲ, ನನಗೆ ಬೇಕಾದ್ರೆ ಮಾಡ್ಕೊತೀನಿ. ನಾನು ಹೇಳ್ತಿದ್ದಲ್ಲ, ಪ್ರಾಬ್ಲಮ್ ಇಲ್ಲ, ನಾನು ಒಬ್ಬನೇ ಅವನೇ, ಬೇರೆ ಯಾರೂ ಇಲ್ಲ. ನನ್ನ ಫ್ಯಾಮಿಲಿ ತರಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ತರಕ್ಕೆ ನೀವೇ ಯಾರು? ಅವ್ರು ನನ್ನ ಹತ್ರ ಬಂದಿದ್ರಾ ಮಾತಾಡೋಕ್ಕೆ? ಅಂದ್ರೆ ಇಲ್ಲಲ್ಲ, ಅವ್ರು ನಮ್ಮ ಗ್ಯಾರಂಟಿಗೋಸ್ಕರ ಕೊಡಿಸಿದ್ದೀನಿ ನಾನು ಅವ್ರಿಗೆ. ಪಾಪ ಅವ್ರು ನನಗೋಸ್ಕರ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ನಮ್ಮ ಇಲ್ಲಿ ಸುಮ್ಮನೆ ನಮ್ಮ ಗಣೇಶ್ ನನ್ನ ಮಗನ ತರ್ತಾರೆ, ಅದು ಮಾಡಲಿ. ಬಟ್ ಹೀರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ ಅನ್ನೋದು ಕನ್ಸಲ್ ಮಾಡ್ತೀನಿ ಸರ್. ಅದು ಮಾಡೋದು ಸರ್. ನಿಮ್ಮ ಮೊದಲು ಲಾಂಚ್ ಮಾಡೋದೇ? ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಅದೊಂದು ಪ್ರಾಸೆಸ್ ಅಲ್ಲಿ ಇದೆ. ಹೌದು ಸರ್, ಮಾಡ್ತೀನಿ ಸರ್. ಈ ವರ್ಷ ಇಂಡಸ್ಟ್ರಿಯಲ್ಲಿ ಮಾಡ್ತೀನಿ. ಅಲ್ಲ, ಅದಕ್ಕೆ ಪ್ರೊಡ್ಯೂಸರ್ ನೀವೇ? ಹೌದು ಸರ್, ನನ್ನ ಮಗನ ಹಾಕೊಂಡು ನಾನೇ ಮಾಡಬೇಕು ಸರ್. ಬೇರೆ ತಪ್ಪಾಗುತ್ತೆ, ನಾನೇ ಮಾಡಬೇಕು. ಯಾಕಂದ್ರೆ ಆ ಕಷ್ಟ ಏನಿದೆ ನಾನೇ ತಗೋಬೇಕು ಸರ್. ಸರ್, ಈ ಪಿಕ್ಚರ್ ಮಾಡಿರೋದು ಅಷ್ಟೇ ಸರ್. ಯಾರು ಬೇರೆ ಪ್ರೊಡ್ಯೂಸರ್ಗೆ ಇದು ಕೊಡಬಾರ್ದು, ಪ್ರಾಬ್ಲಮ್ ಕೊಡಬಾರ್ದು. ಸ್ಟ್ರೈಟ್ ಪಿಕ್ಚರ್ ಇದ್ರು, ನಾವೇ ಮಾಡೋಣ ಅಂತಲೇ ನಾವು ಮಾಡಿದ್ದು. ನಾನು ಹಂಗೂ ಹೇಳಿದ್ದೀನಿ ಅವ್ರಿಗೆ, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ, ನಿಮಗೆ ಯಾರಾದ್ರು ಇದರಿಂದ ಬರುತ್ತೆ ಅನ್ನೋದಾದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಏನೂ ತೊಂದರೆ ಏನಿಲ್ಲ. ನೀವು ಫಸ್ಟ್ ನೀವು ಸೇಫ್ ಮಾಡ್ಕೊಳ್ಳಿ.
ವಾಸನ ರೆಡ್ಡಿ ಆಗಿರ್ಬೋದು, ಅವರು ಕಾಸು ಕೊಡ್ಸಿರೋ ಲೇಡೀಸ್ ಆಗಿರ್ಬೋದು, ಮತ್ತೆ ಭಾಸ್ಕರ್ ಅವ್ರಿಗಾಗಿರ್ಬೋದು, ನೀವು ದುಡ್ಡು ಬರುತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡಿ, ನಾನು ಬೇಡ ಅಂತ ಹೇಳಿಲ್ಲ. ನಾವು ಇದು ಮಾಡ್ಕೋಬೇಡಿ, ಸುಮ್ಮನೆ ಅದನ್ನ ಕಸದ ಥರ ಇದು ಮಾಡ್ಕೋಬೇಡಿ. ನೀವು ತಗೊಳ್ಳಿ ದುಡ್ಡು, ನೀವೇ ತಗೊಳ್ಳಿ ಫಸ್ಟ್ ಕಾಸನ್ನ. ಏನೇ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನಾನು ಒಬ್ಬನೇ ಹೊಣೆ, ಯಾರು ಬೇರೆ ಹೊಣೆ ಇಲ್ಲ. ಇದು ನನ್ನ ಸಿನಿಮಾ, ನಾನು ಹಂಗೆ ತೆಗೆಯೋದು, ಅಷ್ಟೇ ಖರ್ಚು ಮಾಡಿ ತೆಗೆಯೋದು, ಕಾಂಪ್ರಮೈಸ್ ಆಗಲ್ಲ. ಈಗ ಒಂದಿದ್ರಿಂದ ಸ್ವಲ್ಪ ಲೇಟ್ ಆಗಿರ್ಬೋದು, ನಾನು ಕಾಂಪ್ರಮೈಸಿಂಗ್ ಒಪ್ಕೊಳ್ಳದೆ ಇರೋದ್ರಿಂದ. ಬಟ್ ಇವ್ರಿಗೆ ಇಷ್ಟು ಕೋಪ ಮತ್ತು ಇವೆಲ್ಲ ಬರೋದಕ್ಕೆ ಕಾರಣ ಅವ್ರು ನಾನು ಹೀರೋ ಅಂತ ಪ್ರಮೋಟ್ ಮಾಡದೇ ಇರೋದು ಇರ್ಬೋದು. ಬಟ್ ನಾನು ಮಾಡೋದು ಯಾವುದೇ ಕಾರಣಕ್ಕೂ ಮಾಡೋದು. ನಮ್ಮ ಸಿನಿಮಾ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ನಿಮಗೆ ಅವರೇ, ನಾನು ಅವ್ರನ್ನ ಇಟ್ಕೊಂಡೆ ಸಿನಿಮಾ ಮಾಡೋದು. ಅಷ್ಟು ಇದು ಸರ್, ಬೇರೆ ಯಾವ ಉದ್ದೇಶನೂ ಇಲ್ಲ. ಏನಾಗಪ್ಪ ಸರ್, ಅದು ನಾನು ಡೈರೆಕ್ಷನು ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್. ದುಡ್ಡು ಏನು ಆರೋಪ ಏನಿದೆ ಸರ್? ನಮ್ಮನೆ ತಾನೇ ಹಾಕಿದ ಕಾಸು ಅವರು, ನಿಮ್ಮ ಪಕ್ಕದ ಮನೆ ಹೆಂಡತಿಗೆ ಹಾಕಿದ್ವಲ್ಲ ಅವರು, ನನ್ನ ಹೆಂಡತಿ ತಾನೇ ಹಾಕಿದ್ದು. ಅದರ ಆರೋಪ ಏನು ಬರ್ತದೆ? ಹೌದು, ಅದ್ರಲ್ಲಿ ತಪ್ಪಿದೆ ಹೇಳಿ. ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಹಾಕೊಂಡಿದ್ದು ಅದ್ರಲ್ಲಿ ನೀವು ತಪ್ಪು ಅಂತ ನಾನು ಹೇಳಿ ತಪ್ಪಲ್ಲ ಸರ್. ಸರಿ ಸರ್, ಸಾರಿ ನಾನು ಸರ್ ಇಲ್ಲ ಸರ್, ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದ್ರೆ ಮಾತಾಡ್ತೀನಿ ಸರ್, ಖಂಡಿತ ಮಾತಾಡ್ತೀನಿ ಸರ್. ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ ಸರ್. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ಅವ್ರೆಲ್ರಿಗೂ ಒಳ್ಳೇದಾಗಲಿ, ಅವ್ರೆಲ್ರಿಗೂ ಒಳ್ಳೇದಾಗಬೇಕು. ಸಿನಿಮಾ ಏನು ಬರೋದುಂಟು ಫಸ್ಟ್ ಅವರೇ ತಗೊಳ್ಳಿ, ಅವ್ರು ತಗೊಳ್ಳಿ, ನನಗೆ 5 ಪೈಸಾ ಬೇಡ. ನಮ್ಮ ಸಿನಿಮಾ ರಿಲೀಸ್ ಆದರೆ ಸಾಕು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಗೊತ್ತಿದ್ದೆಲ್ಲ ತುಂಬ ಬಡತನದಲ್ಲಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಇಲ್ಲ ಇವತ್ತು. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸಿಂಗಲ್ಲಿ ಇರಬಾರ್ದು. ಸಿನಿಮಾ ನೋಡೋರಿಗೆ ₹100 ಕೊಡೋ ಆಡಿಯನ್ಸ್ಗೆ ಎಲ್ಲನೂ ಫುಲ್ಫಿಲ್ ಆಗಿರ್ಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟು ಈ ಪಿಕ್ಚರ್ಗೆ ದುಡ್ಡು ಹಾಕಿದ್ದೀನಿ ಸರ್. ನನಗೆ ಬೇಡ ಸರ್, ನನ್ನ ದುಡ್ಡು ದೇವರ ನನಗೂ ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ಬೇಡ. ನೀವೆಲ್ಲ ತಗೊಳ್ಳಿ, ನೀವೇ ಎಲ್ಲ ತಗೊಳ್ಳಿ, ಎಲ್ಲ ಬಡ್ಸ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ಎಲ್ಲನೂ ಇಟ್ಕೊಳ್ಳಿ, ತಗೊಳ್ಳಿ ದುಡ್ಡನ್ನ. ನೀವು ಈ ರೀತಿ ಮಾಡೋದ್ರಿಂದ ಯಾರು ಕಾಸು ಕೊಡ್ತಾರೆ? ನೀವು ಕಂಪ್ಲೀಟ್ ಕೊಟ್ಟಿದ ತಕ್ಷಣ ಕಾಸು ಕೊಟ್ಬಿಡ್ತಾರ ಪಾಪ ಅವರು. ಅವ್ರನ್ನ ಕೇಳ್ತಾರೆ, ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ ನಾವು ಕಂಪ್ಲೀಟ್ ಅಷ್ಟೇ. ಇದಿಷ್ಟೇ ಆಗೋದು. ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಇಡೀ ಸಿನಿಮಾ ಅಪಪ್ರಚಾರ ಆಗ್ತಾ ಇದೆ. ಇದು ನನಗಾಗಲಿ ಮತ್ತು ನಮ್ಮ ಚಿತ್ರರಂಗದ ಸಿನಿಮಾಗಳಿಗೆ ಶೋಭೆ ತರುವಂಥದ್ದಲ್ಲ ಸರ್ ಈ ಥರ ಇದು ಮಾಡೋದು. ಅದು ನನ್ನ ಭಾವನೆ. ಹೌದು ಸರ್, 5 ದಿನ ಇದೆ ಸರ್. ಹಾಂ ಇದೆ ಸರ್, ಇದೆ, ಹೌದು ಇದೆ ಸರ್. ಇಲ್ಲ ಸರ್, ನಾನು ಸರ್ ಕೆಲಸದ ವಿಷಯ ಏನಿಲ್ಲ ಸರ್. ಸರ್ ನಾನು ಆ ಥರ ಅವ್ರಿಗೆ ಅಂದ್ಬಿಟ್ರು ಅಂತೇಳಿ ಅವ್ರ ಮೇಲೆ ನಾವು ಭಾವನೆ ಸರ್. ಅವರು ತುಂಬ ದಿನದಿಂದಲೇ ನನಗೆ ನೆಗೆಟಿವ್ ಆಗಿ ಇದು ಮಾಡ್ತಿದ್ದಾರೆ. ಆದರೂ ಸಹ ನಮ್ಮ ಸಿನಿಮಾಗ ಅವ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ನಾನು ಆ ರೀತಿ ಯೂಸ್ ಮಾಡಿದ್ದೀನಿ. ಅದು ಅವ್ರಿಗೂ ಗೊತ್ತು. ಬಟ್ ಅವ್ರ ಪಾಪ ಅವ್ರಿಗೇನೋ ನಮ್ಮ ಮೇಲೆ ಬೇಜಾರಾಗಿರ್ಬೋದು, ಏನೋ ಕೋಪ ಇರ್ಬೋದು, ಮಾಡಿರ್ಬೋದು. ಅವ್ರು ಒಳ್ಳೇದಾಗಲಿ ಅಷ್ಟೇ ಸರ್. ನೀವು ಎಂತೆಂಥದ್ದು ಡ್ಯೂಪ್ ಹಾಕಿದ್ರೆ ಇಲ್ಲ ಸರ್, ಆ ಥರ ಇಲ್ಲ. ನಾವು ಇನ್ನೊಬ್ಬರಿಗೆ ಇದು ಮಾಡಬೇಕು ಅಂತ ಸರ್. ಕೆಲಸದ ಮೇಲೆ ಇರೋ ನಮ್ಮ ಕಾನ್ಫಿಡೆಂಟ್ ಸರ್. ಅದು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ದುಡ್ಕೊಂಡು ಹೋಗ್ತಾ ಇರ್ತೀವಿ. 40-50 ಸಿನಿಮಾಗಳನ್ನ ನಿರ್ದೇಶನ ಮಾಡಿರೋದು ಹಿರಿಯರು, ಅದನ್ನಷ್ಟು ಹೆಸರಿದೆ. ಈ ಥರ ಆಗಿ ಹೆಸರು ಆಳೋದ ಮನಸ್ಸಿಗೆ ಬೇಸರ ಆಗೋದು. ಅವ್ರ ಮೇಲೆ ನಮಗೆ ಸ್ವಲ್ಪ ಇದು ಸರ್. ಅಂದರೆ ನನಗೇನಂತಂದರೆ ನಿಮಗೂ ಕಾಸು ಬರೋದು ಲೇಟ್ ಆಗುತ್ತಲ್ಲ. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ನಾನೇನೋ ಕಚ್ಕೊಳಕ್ಕೆ ಹೇಳ್ತಾ ಇಲ್ಲ. ನಿಮಗೆ ಕಾಸು ಬರೋದು ಲೇಟ್ ಆಗ್ತಿದೆಯಲ್ಲ ಅಂತ ನನಗೆ ಬೇಜಾರು ಅಷ್ಟೇ. ನನಗೇನಿಲ್ಲ ಸರ್. ನಾನು ತುಂಬ ಕಷ್ಟಪಡ್ತೀನಿ. ನಾನು ವೆಂಕಟೇಶ್ವರ್ ನೋಡಿದ್ದಾರೆ ನನ್ನನ್ನು, ತುಂಬ ₹500 ಕೂಡ ತುಂಬ ಕಷ್ಟಪಡ್ತೀನಿ ಇವತ್ತು ಕೂಡ ಟಿಲ್ ನಾವು. ಇಲ್ಲಾಂದ್ರೆ ನಾನು ಐಶ್ವರ್ಯ ಕಾರ್ ತೊಗೊಂಡು ಆರಾಮಾಗಿ ಓಡಾಡ್ತಿದ್ದೆ. ನಾನು ಇವತ್ತು ಆಟೋದಲ್ಲಿ ಓಡಾಡೋದು. ನಾನು ಆ ಥರ ಇನ್ನೊಬ್ರು ದುಡ್ಡು ತೊಗೊಂಡು ನಾನು ಎಂಜಾಯ್ ಮಾಡಬೇಕು, ಇದು ಮಾಡಬೇಕು ಅನ್ನೋದು ಆ ಥರ ಬುದ್ಧಿನೇ ಇಲ್ಲ ಸರ್. ನಿಮಗೂ ಕಾಸು ಬರೋದು ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ. ಫೈನಾನ್ಸ್ ಮಾಡಿರೋರ್ಗಾಗಿರ್ಬೋದು, ನಿಮಗಾಗಿರ್ಬೋದು, ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮಗೆ ಕಾಸು ಬರೋದು ಬೇಕಾಗುತ್ತೆ. ನಿಮ್ಗೆ ಬೇಕು, ಹಿಂಗೆ ದುಡ್ಡು ಬೇಕು, ಎಲ್ಲಿ ಬರುತ್ತೆ, ನೀವೇ ಪ್ಲಾನ್ ಮಾಡಿ, ನೀವೇ ತೊಗೊಂಡ್ಬಿಡಿ ಇಷ್ಟು. ನಾನು ಹೇಳ್ತಿದ್ದೀನಿ, ನಿಮ್ಗೆ ಫಸ್ಟ್ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನನಗೇನು ₹5 ಬೇಡ ಅಂತ ಹೇಳ್ತೀನಿ. ನೀವು ವೇಟ್ ಮಾಡ್ಕೋತಾ ಇದ್ದೀರಾ ಸಿನಿಮಾನ. ನಾನು ಸಿನಿಮಾ ಅಂತ ಫೀಲ್ ಮಾಡ್ತೀನಿ. ಸಿನಿಮಾ ಹಾಕಿದ ದುಡ್ಡನ್ನ ಯಾವತ್ತೂ ನಾನು ಫೀಲ್ ಮಾಡೋದಿಲ್ಲ ಸರ್. ಬರುತ್ತೆ, ಎಲ್ಲೋ ಸಂಪಾದನೆ ಮಾಡ್ತೀನಿ ನಾನು ಖಂಡಿತ. ಇನ್ನೊಂದು ಸಿನಿಮಾ ಮಾಡಬಾರ್ದು, ಇನ್ನೊಂದು ಸಿನಿಮಾನ ಹೇಳಕ್ಕೆ ಇವರು ಯಾರು ಸರ್ ಹೇಳಕ್ಕೆ? ನಾನು ಪ್ರೊಡ್ಯೂಸರ್ ಅದಕ್ಕೆ ಜಿಲ್ಲಾಧಿಕಾರಿಗೆ ಉಮೇಶ್ ಸಕ್ಕರೆ ಮಾಡುವಂತ ನನ್ನ ಫ್ರೆಂಡ್ ಪ್ರೊಡ್ಯೂಸರು. ಈ ಕೆಲಸ ಮಾಡಿ ಬನ್ನಿ ಅಂತ ಹೋಗ್ಲೇಬೇಕು. ಸುಮ್ಮನೆ ಕೂತ್ಕೊಂಡು ಗೆಣಸ್ತಿಲ್ಲ ಮನೆ ಒಳಗಡೆ. ನಾನು ಅವ್ರು ಯಾರು ನನ್ನನ್ನು ಕೇಳಕ್ಕೆ ಮಗು ಕೊಡ್ತೀರಿ ಕ್ಯಾಪಸಿ ಇದನ್ನ ಕೇಳಿದ್ರೆ ಅವೆಲ್ಲ ತಪ್ಪು. ಅವೆಲ್ಲ ಮಾತಾಡಬಾರ್ದು ಅವರು. ಅವೆಲ್ಲ ನಿಮಗೂ ದುಡ್ಡು ಬೇಕಾ ಫಸ್ಟ್ ಮಾತಾಡಿ, ಮಾಡೋಣ, ಪಿಕ್ಚರ್ ಹೋಗಿ ಮುಗಿಸೋಣ. ನಿಮಗೆ ದುಡ್ಡು ಲೇಟ್ ಬೇಕು ಅಂತ ಶುರು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಏನು ಯೋಚನೆ ಇಲ್ಲ. ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡಿ ಸರ್.
ಅಷ್ಟೇ. ಎಲ್ಲರ ಮೇಲೆ ರೆಸ್ಪೆಕ್ಟ್ ಇದೆ, ನಾನು ಯಾರ ಮೇಲೆ ಕೋಪದಲ್ಲಿ ಮಾತಾಡೋದನ್ನಲ್ಲ, ಇದನ್ನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನೀವು ನನ್ನ ಜೊತೆ ಇಷ್ಟೊಂದು ಗಂಟೆ ಮಾತಾಡಿದ್ರಿ, ತುಂಬ ತುಂಬ ಥ್ಯಾಂಕ್ಸ್. ಲಾಸ್ಟ್ ಕಡೆ ಏನು ಹೇಳ್ತೀರೋ ಅವ್ರಿಗೆ? ಶೂಟಿಂಗ್ ಬಂದಿದ್ದೀವಲ್ಲ ಸರ್ ಇಲ್ಲ ಇಲ್ಲ ಸರ್, ಸರ್ ಯಾವ ವಿಷಯ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಲ್ವಾ ಸರ್? ಅವರೇ ನಮ್ಮ ವಿರೋಧಿಗಳಲ್ಲ ಸರ್. ವಾಸು ರೆಡ್ಡಿ ಆಗಲಿ, ಭಾಸ್ಕರ್ ಅವರಾಗಲಿ, ಮತ್ತು ಬೇರೆಯವರೆಲ್ಲ ಕಾಸು ಕೊಟ್ಟಿರೋರು, ಅವ್ರು ನಮಗೆ ನಮ್ಮ ಕಷ್ಟಕ್ಕಾಗಿ ಬಂದಿರೋರು. ಅವ್ರ ಬಗ್ಗೆ ನಾವು ತಪ್ಪ ಮಾತಾಡಿದ್ರೆ ತಪ್ಪು ಸರ್, ಹಂಗೆಲ್ಲ ಮಾತಾಡಬಾರ್ದು. ಅವರೇನೋ ತಪ್ಪ ಮಾಡ್ಕೊಂಡ್ರು, ಅವರೇನೋ ತಪ್ಪ ಮಾತಾಡ್ತಾ ಇದ್ದಾರೆ ಅಂತ ನಾವು ತಪ್ಪ ಮಾತಾಡಿದ್ರೆ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಏನು ಗೌರವ ಕೊಟ್ಟಂಗೆ ಈಗ ನಾವು ಅವ್ರ ಮನೆ ಊಟ ಮಾಡಿರ್ತೀವಿ, ಹಂಗೆ ಮಾತಾಡಬೇಕು. ಫಸ್ಟ್ ನಾನು ಹೆಂಗಿದ್ದು ಹಂಗೆ ಇರ್ಬೇಕು. ನಾನು ಬರೋಲ್ಲ, ಗಲಾಟೆ ಆಗುತ್ತೆ, ಚಿಕ್ಕ ಪುಟ್ಟದ್ದು. ನಿಮ್ಗೆ ತುಂಬ ಕೋಪ ಬಂದಿರ್ಬೋದು, ಇನ್ನೂ ಕೋಪ ಬರಲಿ ಬಿಡಿ, ಮಾತಾಡಿ, ಇನ್ನೂ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಳ್ಳಿ. ಬಟ್ ನನ್ನ ಕ್ಯಾರೆಕ್ಟರ್ ಸರ್, ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋದು ಕೆಲಸದ ಮೇಲೆ ಮಾಡಬೇಕು. ಇಲ್ಲಿ ಅವ್ರ ಮೇಲೆ ಮಾಡಿದ್ರೆ ನಾನು ರೋಡಿನ ಸರ್ ಆ ಥರ ನನಗೆ ಇಲ್ಲ ಸರ್. ನನ್ನ ತಗ್ಗಿ ಬಗ್ಗೆ ನಡೆಯೋನು, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರೋಂಥ ಪರಿಜ್ಞಾನ, ಸಂಸ್ಕಾರ ಇರುವಂಥವ್ರು ನಾನು. ಅದು ನನ್ನ ಬೆಲೆ ಕೊಡ್ತಿದ್ದೆ ಅಷ್ಟೇ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.